ಆಗಿ ಬಂದು ಮತ್ತೊಬ್ಬನನ್ನು ಅಪರಾಧಿ ಎಂದು ಸಾಕ್ಷಿ ಹೇಳಿದರೆ ವ್ಯಾಜ್ಯವಾಡುವ ಆ ಇಬ್ಬರು ಯೆಹೋವನ ಸನ್ನಿಧಿಯಲ್ಲಿ ಯಾಜಕರ ಮುಂದೆಯೂ ಆಗ ಇರುವ ನ್ಯಾಯಾಧಿಪತಿಗಳ ಮುಂದೆಯೂ ನಿಲ್ಲಬೇಕು. ನ್ಯಾಯಾಧಿಪತಿಗಳು ಚೆನ್ನಾಗಿ ವಿಚಾರಣೆ ಮಾಡಿದ ಮೇಲೆ ಆ ಮನುಷ್ಯನ ಸಾಕ್ಷಿ ಸುಳ್ಳೆಂದು ತೋರಿ ಬಂದರೆ ಅವನು ಆ ಮತ್ತೊಬ್ಬನಿಗೆ ಮಾಡಬೇಕೆಂದಿದ್ದ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು. ಹೀಗೆ ನೀವು ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದೊಳಗಿಂದ ತೆಗೆದುಹಾಕಬೇಕು. ಉಳಿದವರು ಆ ಸಂಗತಿಯನ್ನು ಕೇಳಿ ಭಯಪಟ್ಟು ಇನ್ನು ಮುಂದೆ ಇಂಥ ದುಷ್ಟತ್ವವನ್ನು ನಡೆಸದಿರುವುದು. ನೀವು ಅಂಥವರನ್ನು ಕನಿಕರಿಸಬಾರದು. ಪ್ರಾಣಕ್ಕೆ ಪ್ರತಿಯಾಗಿ ಪ್ರಾಣವನ್ನು, ಕಣ್ಣಿಗೆ ಪ್ರತಿಯಾಗಿ ಕಣ್ಣನ್ನು, ಹಲ್ಲಿಗೆ ಪ್ರತಿಯಾಗಿ ಹಲ್ಲನ್ನು, ಕೈಗೆ ಪ್ರತಿಯಾಗಿ ಕೈಯನ್ನು, ಕಾಲಿಗೆ ಪ್ರತಿಯಾಗಿ ಕಾಲನ್ನು ಅವನಿಗೆ ನಷ್ಟಪಡಿಸಬೇಕು. ಯಾಕೆಂದರೆ ಇದನ್ನು ನೋಡಿ ಇನ್ನೊಬ್ಬರು ಹೆದರಬೇಕು. ಅಂದರೆ ಯಾವನಾದರೂ ಕಣ್ಣು ತೆಗೆದರೆ ಅವನು ಕಣ್ಣನ್ನು ಕಿತ್ತರಿ ಅಂತ. ಈ ರೀತಿ ಕಣ್ಣುಗಳನ್ನು ಕಿತ್ತಾಕಿದರೆ ಇನ್ನೊಬ್ಬರು ಏನಾಗ್ತಾನೆ, ಇನ್ನೊಬ್ಬನು ಅಮ್ಮೋ ನಾನು ತಪ್ಪು ಮಾಡಕೂಡದು. ಇನ್ನೊಬ್ಬನ ಕೈಯನ್ನು ಕತ್ತರಿಸಿದ್ರೆ ಇವನು ನೋಡುವಾಗಲೇ ಅವನ ಕೈಯನ್ನು ಕತ್ತರಿಸ್ಬೇಕಂತ ದೇವರ ಅಪ್ಪಣೆ. ಅದು ಕಾನೂನು. ಒಂದು ಕಾಲದಲ್ಲಿ ಧರ್ಮಶಾಸ್ತ್ರ, ದೇವರ ಕಾನೂನು. ಒಂದು ಕಾಲದಲ್ಲಿ ಇಸ್ರೇಲ್ ಜನರ ಮಧ್ಯದಲ್ಲಿ ದೇವರು ಕೊಟ್ಟಿರುವಂಥ ಕಾನೂನು, ಧರ್ಮಶಾಸ್ತ್ರ. ಇದನ್ನು ನೋಡಿ ಪ್ರತಿಯೊಬ್ಬರು ಭಯಪಡಬೇಕು. ಭಯಪಟ್ಟು ಭಕ್ತಿಯಿಂದ ನಡ್ಕೊಳ್ಬೇಕು. ಒಮ್ಮೆ ನಾನು ಯಾರಿಗೂ ಅನ್ಯಾಯ ಮಾಡಕೂಡ್ದು, ನಾನು ಮೋಸ ಮಾಡಕೂಡ್ದು, ನಾನು ಇನ್ನೊಬ್ಬರನ್ನ ಹೊಡಿಕೂಡ್ದು, ನಾನು ಇನ್ನೊಬ್ಬರ ವಿಷಯದಲ್ಲಿ ತಂಟೆಗೆ ಹೋಗಕೂಡ್ದು, ನಾನು ಭಕ್ತನಾಗಿ ನೀತಿವಂತನಾಗಿದ್ದರೆ ಸಾಕು ಅಂತ ತನ್ನನ್ನು ತಾನು ಸರಿಪಡಿಸಿಕೊಂಡು ಭಕ್ತನಾಗಿ ನಡ್ಕೋಬೇಕು ಅಂತ ಉದ್ದೇಶದಿಂದ ತಂದೆಯಾದ ದೇವರು ಈ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ತಂದೆಯಾದ ದೇವರು ಈ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನರಹತ್ಯೆ ಮಾಡಕೂಡ್ದು, ವ್ಯಭಿಚಾರ ಮಾಡಕೂಡ್ದು, ಇವೆಲ್ಲ ಹೇಳಿದ್ದಾನೆ. ಒಂದು ವೇಳೆ ಅವರ ಮಧ್ಯದಲ್ಲಿ ಯಾರಾದರೂ ದೌರ್ಜನ್ಯ ಮಾಡಿದರೆ ಅಂಥವರನ್ನು ಕಠಿಣವಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾನೆ. ಯಾಕೆ ಅಂಥವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಿ ಅಂತ ಹೇಳಿದ್ದಾನೆ ಅಂತಂದರೆ, ಅವ್ರನ್ನ ನೋಡಿ ಇನ್ನೊಬ್ಬರು ಅಂಥ ಅಪಘಾತವನ್ನು, ಅಂಥ ದುಷ್ಟತ್ವವನ್ನು ನಡೆಸಕೂಡದು, ಅಂಥ ದುಷ್ಕಾರ್ಯವನ್ನು ನಡೆಸಕೂಡದು ಇಸ್ರೇಲ್ ಜನರ ಮಧ್ಯದಲ್ಲಿ ಅಂತ. ಏನ್ರಿ ಈ ಮಾತುಗಳನ್ನು ಹೇಳಿದ್ದಾನೆ ಪ್ರಿಯರೇ ತಂದೆಯಾದ ದೇವರು ಈ ಒಂದು ಆಜ್ಞೆಗಳನ್ನು ಹೇಳಿರುವಾಗ, ಧರ್ಮಶಾಸ್ತ್ರವನ್ನು ಕೊಟ್ಟಿರುವಾಗ, ಆ ಇಸ್ರೇಲ್ ಜನಾಂಗದವರು ಮೋಶೆ ಮೂಲಕ ಈ ಧರ್ಮಶಾಸ್ತ್ರವನ್ನು ಪಡ್ಕೊಂಡಿರುವಾಗ ಏನು ಮಾಡಿದ್ದಾರೆ ಗೊತ್ತಾ? ದೇವರ ವಾಕ್ಯಕ್ಕೆ ಒಳಪಟ್ಟಿಲ್ಲ ರೀ. ಅವರ ಮಧ್ಯದಲ್ಲಿ ನರಹತ್ಯೆ ನಡೆದಿದೆ, ಅವರ ಮಧ್ಯದಲ್ಲಿ ಮಾನಭಂಗಗಳು ನಡೆದಿವೆ, ಅವರ ಮಧ್ಯದಲ್ಲಿ ವ್ಯಭಿಚಾರ ನಡೆದಿದೆ, ಅವರ ಮಧ್ಯದಲ್ಲಿ ಭಯಂಕರವಾದಂಥ ಘೋರ ಕೃತ್ಯಗಳು ನಡೆದಿವೆ ರೀ. ಬೈಬಲ್ ಇತಿಹಾಸದಲ್ಲಿ, ಇಸ್ರಾಯೇಲ್ಯರ ಇತಿಹಾಸದಲ್ಲಿ ಹೋಗಿ ನೋಡಿದ್ರೆ, ಅವರ ಚರಿತ್ರೆ ನೋಡಿದ್ರೆ ಪ್ರಿಯರೇ, ಭಕ್ತರಿಗಿಂತ ನರಹಂತಕರೇ ಜಾಸ್ತಿ ಇರ್ತಾರೆ. ನೀತಿವಂತರಿಗಿಂತ ವ್ಯಭಿಚಾರಿಗಳೇ ಜಾಸ್ತಿ ಇರ್ತಾರೆ. ನೀತಿವಂತರಿಲ್ಲ ರೀ, ಭಕ್ತರು ಇಲ್ಲ ರೀ. ಎಲ್ಲೋ ಒಬ್ಬರು ಇಬ್ಬರು ಮಾತ್ರ ಭಕ್ತರು ಕಂಡು ಬರ್ತಾರೆ. ಹೆಚ್ಚಾಗಿ ಅವರ ಮಧ್ಯದಲ್ಲಿ ಏನಿದೆ ಅಂತ ನೋಡುವಾಗ, ಅವರ ಮಧ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ಅನ್ಯಾಯ, ಅಕ್ರಮ, ದುಷ್ಟತ್ವ, ಮೋಸ, ಅಪಹರಣ ಇದು ನಡೀತಾ ಇದೆ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಮೋಶೆ ಕಾಲ ಆನಂತರ ಯೆಹೋಶುವನು ಬರ್ತಾನೆ. ಯೆಹೋಶುವನು ಇದ್ದಾನೆ ಅವ್ರ ಮಧ್ಯದಲ್ಲಿ. ಯೆಹೋಶುವನ ಕಾಲ ಬರುತ್ತೆ. ಯೆಹೋಶುವನಿಗೆ ದೇವರು ಒಂದು ಅಧಿಕಾರವನ್ನು ಕೊಡ್ತಾನೆ. ಯೆಹೋಶುವನು ಅಧಿಕಾರವನ್ನು ಮುಗಿಸ್ಕೊಂಡು ಹೋದ ನಂತರ, ಯೆಹೋಶುವನು ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋದ ನಂತರ ನ್ಯಾಯಸ್ಥಾಪಕರ ಕಾಲ ಬರುತ್ತೆ ರೀ.
ನ್ಯಾಯಸ್ಥಾಪಕರು. ಇಸ್ರಾಯೇಲ್ ಮಧ್ಯದಲ್ಲಿ ನ್ಯಾಯಸ್ಥಾಪಕರು, ನ್ಯಾಯವನ್ನು ನಡೆಸುವಂಥ ಸ್ಥಾಪಕರು. ಈ ನ್ಯಾಯಸ್ಥಾಪಕರು ಬಂದಾಗ ಪ್ರಿಯರೇ, ಅವರ ಮಧ್ಯದಲ್ಲಿ ನಡೆದಿರುವಂಥ ಯುದ್ಧಗಳು, ಮಾರಣಕಾಂಡಗಳು, ಜಗಳಗಳು, ಅನ್ಯಾಯಗಳು ಅಷ್ಟು ಇಷ್ಟು ಅಲ್ಲ ರೀ. ಏನ್ರಿ, ಎಫ್ರಾಯಿಮ್ ಎನ್ನುವಂಥ ಒಂದು ಪ್ರದೇಶ ಇದೆ, ಒಂದು ಪಟ್ಟಣ. ಎಫ್ರಾಯಿಮ್ ಪಟ್ಟಣದಲ್ಲಿ ಒಬ್ಬ ಲೇವಿ ಗೋತ್ರದವನು ಒಬ್ಬನಿದ್ದಾನೆ. ಲೇವಿ ಗೋತ್ರದವನು ಏನ್ರಿ, ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರ. ಈ ಲೇವಿ ಗೋತ್ರದವರು 13ನೇ ಗೋತ್ರ. ಈ ಇಸ್ರಾಯೇಲ್ ಜನ ಅಂದರೆ ಅವ್ರ ಸಂಬಂಧಿಕರು. ಲೇವಿ ಗೋತ್ರದವರು ಅಂದರೆ ಇಸ್ರಾಯೇಲ್ಯರ ಸಂಬಂಧಿಕರು. ಈ ಇಸ್ರಾಯೇಲ್ ಸಂಬಂಧಿಕರಾಗಿರುವಂಥ ಲೇವಿ ಗೋತ್ರದವನು ಒಬ್ಬನು ಎಫ್ರಾಯಿಮ್ ಪ್ರಾಂತದಲ್ಲಿ ಇರ್ತಾನೆ. ಎಫ್ರಾಯಿಮ್, ಈ ಎಫ್ರಾಯಿಮ್ ಪ್ರಾಂತದಲ್ಲಿರುವಂಥ ಈ ಲೇವಿ ಗೋತ್ರದವನು ಬೆತ್ಲೆಹೆಮ್ ಗ್ರಾಮದ ಒಬ್ಬ ಮಹಿಳೆಯನ್ನು ಉಪಪತ್ನಿಯಾಗಿ ತಂದುಕೊಂಡಿರ್ತಾನೆ. ಉಪಪತ್ನಿಯಾಗಿ ಮಾಡಿಕೊಂಡಿರ್ತಾನೆ ಪ್ರಿಯರೇ. ಆಗ ಈತನನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಸಂಪರ್ಕ ಇಟ್ಟುಕೊಂಡು ತಪ್ಪು ಮಾಡಿ ಮತ್ತೆ ಈಕೆ ಏನು ಮಾಡ್ತಾಳಂದರೆ, ತನ್ನ ಗಂಡನನ್ನು ಬಿಟ್ಟು ಎಫ್ರಾಯಿಮ್ ಪ್ರಾಂತ ಬಿಟ್ಟು ಬೆತ್ಲೆಹೆಮ್ ಗ್ರಾಮಕ್ಕೆ ಹೋಗ್ತಾಳೆ. ಬೆತ್ಲೆಹೆಮ್ ಗ್ರಾಮದಲ್ಲಿ ಯಾರಿರ್ತಾರೆ ಅಂದರೆ ತವರ ಮನೆ. ಆಕೆ ತವರ ಮನೆ. ಹೋದ ನಂತರ ಕೆಲವು ದಿನಗಳ ಆಗುತ್ತೆ. ಆ ನಂತರ ಈ ಲೇವಿ ಗೋತ್ರದವನಿಗೆ ಮತ್ತೆ ತನ್ನ ಹೆಂಡತಿ ಅಂದರೆ ಉಪಪತ್ನಿ ನೆನಪಾಗ್ತಾಳೆ. ನೆನಪಾದಾಗ ಓಕೆ, ಏನು ತಪ್ಪು ನಡೆದಿದ್ದು ಹೋದರೆ ಪರವಾಗಿಲ್ಲ ಅಂತ ಹೇಳಿ ತಗ್ಗಿಸ್ಕೊಂಡು ಮತ್ತೆ ಆಕೆಯನ್ನು ಕರ್ಕೊಂಡು ಬರೋದಕ್ಕೆ ಎಫ್ರಾಯಿಮ್ ಪ್ರಾಂತದಿಂದ ಬೆತ್ಲೆಹೆಮ್ ಗ್ರಾಮಕ್ಕೆ ಹೋಗ್ತಾನೆ. ಅಂದರೆ ಎಫ್ರಾಯಿಮ್ ಪ್ರಾಂತ ಬೆತ್ಲೆಹೆಮ್ ಗ್ರಾಮ ನೋಡುವಾಗ ಸುಮಾರು ಕೆಲವು ಕಿಲೋಮೀಟ್ರ್ ದೂರ ಇರುತ್ತೆ ರೀ. ಸುಮಾರು ದೂರ ಅಂದರೆ ಒಂದು 100 ಕಿಲೋಮೀಟ್ರ್ ಇಲ್ಲ 89 ಕಿಲೋಮೀಟ್ರ್ ದೂರ ಇರ್ಬೋದು. ಆಗಿನ ಕಾಲದಲ್ಲಿ ಪ್ರಯಾಣ ಏನ್ರಿ, ಕಾಲು ಪ್ರಯಾಣ, ನಡೆದು ಹೋಗಬೇಕು, ಇಲ್ಲಾಂದರೆ ಕತ್ತೆಗಳ ಮೇಲೆ ಸವಾರಿ ಮಾಡಬೇಕು. ಈ ರೀತಿ ಪ್ರಯಾಣ ಇರುತ್ತೆ. ಹೋಗ್ತಾನೆ. ಹೋದ ನಂತರ ತನ್ನ ಉಪಪತ್ನಿಯೊಟ್ಟಿಗೆ ಅಂದರೆ ತನ್ನ ಹೆಂಡತಿಯೊಟ್ಟಿಗೆ ಮಾತಾಡ್ಕೊಳ್ತಾನೆ. ಆನಂತರ ತನ್ನ ಮಾವನೊಟ್ಟಿಗೆ ಸ್ವಲ್ಪ ಸಮಾಧಾನವಾಗಿ ಮಾತಾಡಿಕೊಂಡು ಆನಂತರ ತನ್ನ ಹೆಂಡತಿಯನ್ನು, ತನ್ನ ಉಪಪತ್ನಿಯನ್ನು ಸಮಾಧಾನಪಡಿಸ್ಕೊಂಡು ಮತ್ತೆ ಕರ್ಕೊಂಡು ಬರೋದಕ್ಕೆ ಸಿದ್ಧನಾಗ್ತಾರೆ. ಕರ್ಕೊಂಡು ಬರೋದಕ್ಕೆ ಸಿದ್ಧನಾದಾಗ ಬೆತ್ಲೆಹೆಮ್ ಗ್ರಾಮದಿಂದ ಮತ್ತೆ ಎಫ್ರಾಯಿಮ್ ಪಟ್ಟಣಕ್ಕೆ ಬರಬೇಕು. ತನ್ನ ಉಪಪತ್ನಿಯನ್ನು ಕರೆದುಕೊಂಡು ಬೆತ್ಲೆಹೆಮ್ ಗ್ರಾಮದಿಂದ ತನ್ನ ಎಫ್ರಾಯಿಮ್ ಪ್ರಾಂತಕ್ಕೆ ಬರಬೇಕು. ಬರುವಂಥ ಸಂದರ್ಭದಲ್ಲಿ ಪ್ರಯಾಣದಲ್ಲಿ ಕತ್ತಲಾಗುತ್ತೆ. ಪ್ರಯಾಣ ಮಾಡಬೇಕಲ್ವ ರೀ. ಏನೋ 10 ಕಿಲೋಮೀಟ್ರ್ ಇಲ್ಲ 5 ಕಿಲೋಮೀಟ್ರ್ ಆದರೆ ಬೆಳಗ್ಗೆ ಹೋದರೆ ಸಂಜೆಗೆಲ್ಲ ಒಂದು 2-3 ಗಂಟೆ ಒಳಗಡೆ ಸೇರಿಕೊಳ್ತಾರೆ. ದೂರ ಪ್ರಯಾಣ ಇರುತ್ತೆ. 3-4 ದಿನ ಪ್ರಯಾಣ ಇರುತ್ತೆ ರೀ. ಕೆಲವು ಪ್ರಯಾಣ ಹೆಂಗಿರುತ್ತೆ ಅಂದರೆ ಅವ್ರದ್ದು ಪ್ರಯಾಣ 3 ದಿನ ಇಲ್ಲ 4 ದಿನ ಪ್ರಯಾಣ ಮಾಡಿದ್ರೆ ಒಂದು ಊರಿಂದ ಇನ್ನೊಂದು ಊರಿಗೆ ಸೇರಿಕೊಳ್ತಾರೆ. ಆ ರೀತಿ ಪ್ರಯಾಣ ಇದೆ. ಇವಾಗ ಬೆತ್ಲೆಹೆಮ್ ಗ್ರಾಮದಿಂದ ಮತ್ತೆ ಎಫ್ರಾಯಿಮ್ ಪ್ರಾಂತಕ್ಕೆ ಇವರು ಪ್ರಯಾಣ ಮಾಡಬೇಕು. ಪ್ರಯಾಣ ಮಾಡಬೇಕಾದ್ರೆ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕತ್ತಲಾಗುತ್ತೆ. ಬೇರೆ ಹಳ್ಳಿಗಳಲ್ಲಿ ಇಳಿದುಕೊಳ್ಳೋದಕ್ಕೆ ಅವ್ರಿಗೆ ಮನಸ್ಸಿಲ್ಲದೆ ತಮ್ಮ ಸ್ವಂತ ಜನರು ಇರುವಂಥ ಪ್ರಾಂತದಲ್ಲಿ ಇಳಿದುಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಈ ಲೇವಿ ಗೋತ್ರದವನು. ಈ ಲೇವಿ ಗೋತ್ರದವನು ಅಂದರೆ ಇಸ್ರಾಯೇಲ್ ಸಂಬಂಧಿಕರು. ಅಂದರೆ ಮೋಶೆ, ಆಹಾರೋನ್ ಇದ್ದಾರಲ್ಲ, ಆಹಾರೋನ್ ಇದ್ದಾನೆ ನೋಡಿ. ಈ ಆಹಾರೋನನು ಲೇವಿ ಗೋತ್ರದವನು. ಈ ಲೇವಿ ಗೋತ್ರದಲ್ಲಿ ಹುಟ್ಟಿರುವಂಥ ವ್ಯಕ್ತಿ ಈ ವ್ಯಕ್ತಿ. ಯಾಜಕ ಉದ್ಯೋಗ ಧರ್ಮವನ್ನು ಮಾಡುವಂಥವರೇ ಲೇವಿ ಗೋತ್ರದವರು. ಈ ಲೇವಿ ಗೋತ್ರದವನಾಗಿರುವಂಥ ಇವನು ಬೆತ್ಲೆಹೆಮ್ ಗ್ರಾಮದಿಂದ ಎಫ್ರಾಯಿಮ್ ಪ್ರಾಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಬೇರೆ ಹಳ್ಳಿಗಳಲ್ಲಿ ಇಳುಕೊಳ್ಳದೆ ಏನು ಮಾಡ್ತಾನಂದರೆ, ನಮ್ಮ ಸ್ವಂತ ಜನರಿದ್ದಾರೆ, ಆ ಸ್ವಂತ ಜನರು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ಅಲ್ಲೇ ರಾತ್ರಿ ಇಳ್ಕೊಳ್ಳೋಣ, ರಾತ್ರಿ ಇಳಿದುಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ತನ್ನ ಪತ್ನಿಯೊಟ್ಟಿಗೆ ಆನಂತರ ತನ್ನ ಸೇವಕನೊಟ್ಟಿಗೆ ಮಾತಾಡಿಕೊಂಡು ಆ ರಾತ್ರಿ ಒಂದು ಸ್ಥಳಕ್ಕೆ ಹೋಗ್ತಾರೆ. ಆ ಸ್ಥಳ ಯಾವುದಂದರೆ ಗಿಬಿಯಾ ಪ್ರಾಂತ. ಈ ಗಿಬಿಯಾ ಪ್ರಾಂತದಲ್ಲಿ ಬೆನ್ಯಾಮೀನ್ ಗೋತ್ರದವರು ಇರ್ತಾರೆ. ಬೆನ್ಯಾಮೀನ್ ಗೋತ್ರದವರು ಅಂದರೆ ಇಸ್ರಾಯೇಲ್ ಗೋತ್ರದಲ್ಲಿ 12 ಗೋತ್ರಗಳಿದೆ, 12 ಕುಲಗಳು. ಈ 12 ಕುಲಗಳಲ್ಲಿ ಬೆನ್ಯಾಮೀನ್ ಕುಲ ಒಂದು ಕುಲ ರೀ. ಇಸ್ರಾಯೇಲರಿದ್ದಾರಲ್ಲ, ಈ ಇಸ್ರಾಯೇಲರಲ್ಲಿ 12 ಗೋತ್ರಗಳು. ಈ 12 ಗೋತ್ರಗಳಲ್ಲಿ ಒಂದು ಗೋತ್ರ ಬೆನ್ಯಾಮೀನ್ ಗೋತ್ರ. ಈ ಬೆನ್ಯಾಮೀನ್ ಗೋತ್ರದವರು ಗಿಬಿಯಾ ಪ್ರಾಂತದಲ್ಲಿ ವಾಸವಾಗಿ ಇರ್ತಾರೆ. ಗಿಬಿಯಾ ಪ್ರಾಂತದಲ್ಲಿ ನಿವಾಸಿಗಳಾಗಿ ಅಲ್ಲಿರ್ತಾರೆ.
ಒಂದು ಸಾರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಈ ಸಂಖ್ಯಾಕಾಂಡ 1ನೇ ಅಧ್ಯಾಯ ನೋಡಿ ಪ್ರಿಯರೇ. ಈ ಸಂಖ್ಯಾಕಾಂಡ ಏನ್ರಿ, ಈ 12 ಗೋತ್ರಗಳಲ್ಲಿ ಒಂದು ಗೋತ್ರದವರೇ ಬೆನ್ಯಾಮೀನ್ ಗೋತ್ರದವರು ಅಂತ ನಿಮ್ಗೆ ಗೊತ್ತಾಗುತ್ತೆ. 12 ಗೋತ್ರ, ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರ ಇದೆಯಲ್ಲ, ಈ 12 ಗೋತ್ರದಲ್ಲಿ ಒಂದು ಗೋತ್ರನೇ ಬೆನ್ಯಾಮೀನ್ ಗೋತ್ರ. ಬೆನ್ಯಾಮೀನರು ಏನ್ರಿ ಗಿಬಿಯಾ ಪ್ರಾಂತದಲ್ಲಿರ್ತಾರೆ. ಇವರೆಲ್ಲರೂ ಕೂಡ ಇಸ್ರಾಯೇಲರ ಅಣ್ಣ ತಮ್ಮಂದರು. ಯಾಕೆ ಹೇಳ್ತೀನೋ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಾರಿ ಅರಣ್ಯಕಾಂಡ 1ನೇ ಅಧ್ಯಾಯ 6ನೇ ವಚನದಿಂದ ಓದ್ತಾ ಬಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, 11ನೇ ವಚನದಲ್ಲಿ ಒಂದು ವಚನ ಇರುತ್ತೆ ನೋಡಿ. 11ನೇ ವಚನ, ಬೆನ್ಯಾಮೀನ್ ಕುಲದಿಂದ ಗಿದ್ಯೋನಿಯ ಮಗನಾದ ಅಭಿನಾದ ಅಂತಿರುತ್ತೆ. ಅಂದರೆ ಇಸ್ರಾಯೇಲ್ ಜನಾಂಗದವರಲ್ಲಿ 12 ಗೋತ್ರಗಳು. ಏನು ಗೋತ್ರ? ಸಿಮೆಯೋನ, ಯಹೂದ, ಇಸಾಕರ, ಜೆಬುಲೋನ, ಯೋಸೇಫನ, ಎಫ್ರಾಹಿಮ್, ಮನಸ್ಸೆ, ಬೆನ್ಯಾಮೀನ್, ದಾನ್, ಅಶೇರ್, ಗಾದ್, ನಾಫ್ತಲಿ. ಈ 12 ಕುಲಗಳು ಇವೆ ರೀ. ಈ 12 ಕುಲಗಳಲ್ಲಿ ಒಂದು ಕುಲ ಬೆನ್ಯಾಮೀನ್ ಏನ್ರಿ, ಒಂದು ಗೋತ್ರದವರು. ಈ ಬೆನ್ಯಾಮೀನ್ ಗೋತ್ರದವರು, ಇಸ್ರಾಯೇಲ್ ಜನಾಂಗದವರು ಬೆನ್ಯಾಮೀನ್ ಗೋತ್ರದವರು ಗಿಬಿಯಾ ಪ್ರಾಂತದಲ್ಲಿ ನಿವಾಸಿಗಳಾಗಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಗಿಬಿಯಾ ಪ್ರಾಂತಗಳಲ್ಲಿ ವಾಸ ಮಾಡಿರುವಂಥ ಇವರು ಅಲ್ಲಿದ್ದಾರೆ, ನಮ್ಮ ಸ್ವಂತ ಜನಾಂಗದವರು ಇಲ್ಲಿದ್ದಾರಂತ ಹೇಳಿ ಈ ಲೇವಿ ಗೋತ್ರದವನು ಏನು ಮಾಡ್ತಾನಂದರೆ ತನ್ನ ಉಪಪತ್ನಿಯನ್ನು, ತನ್ನ ಆಳನ್ನು ಕರ್ಕೊಂಡು ಆ ಗ್ರಾಮದಲ್ಲಿ, ಆ ಪಟ್ಟಣದಲ್ಲಿ ಇಳ್ಕೊಳ್ತಾನೆ. ಆ ಮನುಷ್ಯನನ್ನು ಯಾರೂ ಸೇರಿಸ್ಕೊಳ್ಳೋದಿಲ್ಲ. ಆಗ ಒಬ್ಬ ಎಫ್ರಾಯಿಮ್ ಪಟ್ಟಣದಲ್ಲಿ ಇರುವಂಥ ಒಬ್ಬ ಮನುಷ್ಯನು ಆ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಾ ಇರ್ತಾನೆ. ಒಬ್ಬ ಮುದುಕನು ಬಂದು, ಏನಪ್ಪ ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳಿದ್ರೆ ಎಲ್ಲ ವಿವರಣೆ ಆ ಮುದುಕನಿಗೆ ಹೇಳಿದಾಗ ಆ ಒಂದು ಯಜಮಾನನು ಏನು ಮಾಡ್ತಾನಂದರೆ ಈತನನ್ನೇ ಅಂದರೆ ಲೇವಿ ಗೋತ್ರದವನನ್ನು, ಆತನ ಹೆಂಡತಿಯನ್ನು, ಸೇವಕನನ್ನು ಮನೆ ಕರ್ಕೊಂಡು ಹೋಗ್ತಾನೆ, ಊಟ ಮಾಡಿಸ್ತಾನೆ. ಏನು ನಡೆಯುತ್ತೆ ಅಂತ ನೋಡುವಾಗ, ಊಟ ಆದ ನಂತರ ಆ ಗ್ರಾಮದಲ್ಲಿ ಗಿಬಿಯಾ ಪ್ರಾಂತದಲ್ಲಿ ಏನು ನಡೆಯುತ್ತೆ ಅಂತ ನೋಡುವಾಗ, ಆ ಗ್ರಾಮದಲ್ಲಿ ಇರುವಂಥ ಕೆಲವರು ಜನರು ಬಂದು, ಅಂದರೆ ಬೆನ್ಯಾಮೀನ್ ಕುಲದವರಲ್ಲಿ ಕೆಲವರು ಬಂದು, ಇಲ್ಲ ದುಷ್ಟರು ಬಂದು ಏನು ಕೇಳ್ತಾ ಇದ್ದಾರೆ ಅಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಒಂದು ಸಾರಿ ನ್ಯಾಯಸ್ಥಾಪಕರು 19ನೇ ಅಧ್ಯಾಯ, ನ್ಯಾಯಸ್ಥಾಪಕರು 19ನೇ ಅಧ್ಯಾಯ 1ನೇ ವಚನದಿಂದ ನೀವೆಲ್ಲ ನೋಡ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಆ ಎಫ್ರಾಯಿಮ್ ಕುಲದವನು, ಎಫ್ರಾಯಿಮ್ನಲ್ಲಿ ಇರುವಂಥ ಲೇವಿ ಕುಲದವನು, ಆತನಿಗೆ ಒಬ್ಬ ಉಪಪತ್ನಿ, ಆತನ ಜೊತೆಗೆ ಒಬ್ಬ ದಾಸನು, ಆನಂತರ ಎಲ್ಲಿಗೆ ಹೋದರು, ಯಾವ ರೀತಿ ಬಂದರು, ಇವೆಲ್ಲ ವಿವರಣೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಹೇಳಿದ್ದೀನಲ್ಲ, ಎಲ್ಲ ವಿವರಣೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಗಿಬಿಯಾ ಪ್ರಾಂತದಲ್ಲಿ ಅವರು ಇಳ್ಕೊಂಡಿದ್ದಾರೆ. ಆ ಗಿಬಿಯಾ ಪ್ರಾಂತದಲ್ಲಿ ಒಬ್ಬ ಮುದುಕನ ಮನೆಯಲ್ಲಿ ಇಳ್ಕೊಳ್ತಾರೆ. ಅಲ್ಲಿ ಆ ಮುದುಕನು ಅವರಿಗೆ ಊಟ ಕೊಡ್ತಾನೆ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆ ಗ್ರಾಮದಲ್ಲಿ ಇರುವಂಥ ಕೆಲವರು ದುಷ್ಟರು ಬಂದು ಏನು ಮಾಡ್ತಾರೆ ಅಂದರೆ 19ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. 19ನೇ ಅಧ್ಯಾಯ 22ನೇ ವಚನ, ಅವರು ಭೋಜನದಿಂದ ತೃಪ್ತಿ ಪಡುವಷ್ಟರಲ್ಲಿ ಆ ಊರಿನಲ್ಲಿದ್ದ ನೀಚ ಜನರು ಬಂದು ಆ ಮನೆಯನ್ನು ಸುತ್ತಿಕೊಂಡು ಕದಗಳನ್ನು ಬಡಿದು ಮನೆಯ ಯಜಮಾನನಾದ ಮುದುಕನಿಗೆ, ನಿನ್ನ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗೆ ತೆಗೆದುಕೊಂಡು ಬಾ, ಅವನೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿದರು. ಏನಾಗಬೇಕಂತೆ ಏನ್ರಿ? ಈ ಗಿಬಿಯಾ ಪ್ರಾಂತದಲ್ಲಿರುವಂಥ ಬೆನ್ಯಾಮೀನ್ ಗೋತ್ರದವರು ಯಾವ ರೀತಿ ತಯಾರಾಗಿದ್ದಾರೆ ನೋಡ್ತೀರಾ? ಯಾರಿವರು? ಇಸ್ರಾಯೇಲ್ ಜನಾಂಗದವರು. ಇಸ್ರಾಯೇಲ್ ಜನಾಂಗದವರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇದೆ ಏನ್ರಿ? ಧರ್ಮಶಾಸ್ತ್ರ ಇದೆ ರೀ. ಧರ್ಮಶಾಸ್ತ್ರ ಹೊಂದಿಕೊಂಡಿರುವಂಥ ಇಸ್ರಾಯೇಲ್ ಮಧ್ಯದಲ್ಲಿ ಏನ್ರಿ, ಒಂದು ಕುಲದ ಮಧ್ಯದಲ್ಲಿ ಬೆನ್ಯಾಮೀನ್ ಗೋತ್ರದವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಏನ್ರಿ ಒಬ್ಬ ಲೇವಿ ಗೋತ್ರದವನು ಬಂದಿದ್ದಾನೆ, ಊರಲ್ಲಿ ಬಂದಿದ್ದ, ಯಾರು ಬಂದರೆ ಏನಿದೆ ರೀ? ಯಾರು ಬಂದರೆ ಏನಿದೆ ರೀ? ಬಂದರೆ ಅನ್ಯಾಯ ಮಾಡಬೇಕಾ? ಬಂದರೆ ಅವರನ್ನು ಕೂಡಬೇಕಾ? ಹೊಸ ಮನುಷ್ಯ ಬಂದರೆ ಅವ್ರನ್ನ ಕೂಡಬೇಕಾ? ಏನ್ರಿ ಇವ್ರ ಹತ್ರ ಧರ್ಮಶಾಸ್ತ್ರ ಇಲ್ವಾ? ನರಹತ್ಯೆ ಮಾಡಿಕೂಡ್ದು, ವ್ಯಭಿಚಾರ ಮಾಡಿಕೂಡ್ದು, ಕಳ್ಳತನ ಮಾಡಿಕೂಡ್ದು ಅಂತ ಧರ್ಮಶಾಸ್ತ್ರ ದೇವರು ಮೋಶೆ ಮೂಲಕ ಕೊಟ್ಟಿದ್ದಾನಲ್ವ? ಅದು ಬೆನ್ಯಾಮೀನ್ ಗೋತ್ರ ಇದ್ದವರಿಗೆ ಗೊತ್ತಿಲ್ವಾ?
ಗೊತ್ತಿದೆ ರೀ. ಮತ್ತು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೇಳಿಲ್ವಾ? ಹೇಳಿದ್ದಾರೋ ಹೇಳಿಲ್ವೋ ಒಂದು ಸಾರಿ ನೀವು ಆಲೋಚನೆ ಮಾಡಿ. ಏನ್ರಿ ಈ ವಚನದ ಪ್ರಕಾರ ಏನು ನಡೀತಾ ಇದೆ ಅಲ್ಲಿ ಅಂದರೆ ಅವರು ಧರ್ಮಶಾಸ್ತ್ರ ಪಡೆದುಕೊಂಡ್ರೂ ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ, ವಚನಕ್ಕೆ ಏನ್ರಿ ಅವರು ತಲೆ ಬಾಗಿಸಿಲ್ಲ ರೀ. ಏನ್ರಿ ಒಬ್ಬ ಮನುಷ್ಯ ಬಂದಿದ್ದಾನ್ರಿ, ಆ ಯಜಮಾನನೊಬ್ಬ ಮುದುಕನು ಅವ್ರ ಮನೇಲಿ ಸೇರಿಸ್ಕೊಂಡು ಊಟ ಕೊಟ್ಟಿದ್ದಾನೆ, ನೆಮ್ಮದಿಯಾಗಿ ಮಲಗಿರಿ ಅಂತ ಹೇಳಿದ್ದಾನೆ. ಪ್ರಿಯರೇ, ಏನು ಮಾಡಿದ್ದಾರೆ ಗೊತ್ತಾ? ಇವತ್ತು ನಿಮ್ಮ ಮನೆಗೆ ಬಂದಿರುವಂಥ ಮನುಷ್ಯನನ್ನು ಹೊರಗಡೆ ಕರ್ಕೊಂಡು ಬಾ, ನಾವು ಅವನೊಟ್ಟಿಗೆ ಕೂಡಬೇಕು, ಸಂಗಮವಾಗಬೇಕು ಅವನೊಟ್ಟಿಗೆ. ಏನ್ರಿ ಗುಂಪು ಗುಂಪಾಗಿ ಬರ್ತಾ ಇದ್ದಾರಂದರೆ ಎಷ್ಟು ನೀಚರು ಪ್ರಿಯರೇ, ನೀವು ಆಲೋಚನೆ ಮಾಡಿ. ಏನ್ರಿ ಧರ್ಮಶಾಸ್ತ್ರ ಇಲ್ಲದವರು ಒಂದು ವೇಳೆ ಮಾಡಿದ್ದಾರೆ ಅಂದರೆ ಅರ್ಥ ಇದೆ ರೀ, ಅವರ ಮಧ್ಯದಲ್ಲಿ ಧರ್ಮಶಾಸ್ತ್ರ ಇದೆ, ಅವರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿದೆ. ಧರ್ಮಶಾಸ್ತ್ರ ಹೊಂದಿರುವಂಥ ಇವರು ಪ್ರಿಯರಾದ ದೇವ್ರ ಮಕ್ಕಳಿರ ಏನು ಮಾಡಿದ್ದಾರೆ ಗೊತ್ತಾ? ಆ ಮನುಷ್ಯನ ಹೊರಗಡೆ ಕರ್ಕೊಂಬ ಅಂದಾಗ ಆ ಮುದುಕನ್ ಬರ್ತಾನೆ. ಅಯ್ಯೋ ಸಹೋದರರೇ, ಅಂಥ ಅನ್ಯಾಯವನ್ನು ಮಾಡಬೇಡಿ, ಇಂಥ ಅನ್ಯಾಯವನ್ನು, ಘೋರವಾದಂಥ ಅನ್ಯಾಯವನ್ನು ಮಾಡಬೇಡಿ. ಯಾಕೆಂದರೆ ನನ್ನ ಮನೆಗೆ ಬಂದಿದ್ದಾನೆ ಈ ಮನುಷ್ಯ, ಮಾಡಬೇಡಿ. ಒಂದು ವೇಳೆ ನಿಮಗಷ್ಟ ಇಷ್ಟ ಇತ್ತು ಅಂದರೆ ನನ್ನ ಮಗಳಿದ್ದಾಳೆ, ನಾನು ಕಳಿಸ್ಕೊಡ್ತೀನಿ ನಿಮಗೆ, ಅನ್ಯಾಯ ಮಾಡಬೇಡಿ ಅಂತ ಕೇಳ್ತಾರೆ. ನೋಡ್ರಿ ಆ ಮುದುಕ ರೀ ಪಾಪ, ನನ್ನ ಮಗಳನ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೇನೆಂದರೆ ಒಬ್ಬ ಹೊಸ ಮನುಷ್ಯನಿಗೆ ಅನ್ಯಾಯ ನಡಿಕೂಡ್ದಂಥ ಒಬ್ಬ ಮುದುಕನಿಗಿರುವಾಗ ಏನ್ರಿ ಆ ಪ್ರಜೆಗಳಿಗೆ ಏನಾಗಿದೆ ರೀ? ಕೊನೆದಾಗ ಏನು ಮಾಡ್ತಾರೆ ಗೊತ್ತಾ? ಆ ಎಫ್ರಾಯಿಮ್ ಪಟ್ಟಣದಿಂದ ಬಂದಿರುವಂಥ ಲೇವಿ ಗೋತ್ರದ ಉಪಪತ್ನಿಯನ್ನು ಹೊರಗಡೆ ಕರ್ಕೊಂಡು ಬಂದು ಆಕೆ ಮಾನವನ್ನು ರಾತ್ರಿ ಎಲ್ಲ ಹಾಳು ಮಾಡ್ತಾರೆ ಪ್ರಿಯರೇ. ಎಲ್ಲರೂ ಆ ಜನರೆಲ್ಲರೂ ಕೂಡ ಸೇರಿ ಏನ್ರಿ ಒಬ್ಬ ಅಮಾಯಕಳು ಏನೋ ಇಬ್ಬರು ಬಂದಿರುವಾಗ ಏನ್ರಿ ಗ್ರಾಮದಲ್ಲಿ ಒಂದು ತುತ್ತು ಅನ್ನ ಕೊಡ್ಬೋದಿಲ್ಲ, ಅನ್ನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಲಿ ಪಾಪ ಇರಲಿ ಬಿಡಿ ಅಂತ ಬಿಡ್ಬೋದಲ್ವ ರೀ. ಏನ್ರಿ ಕೊಪ್ಪು ಜಾಸ್ತಿ ರೀ, ಕಾಮಾಂಧಕರು. ಏನ್ರಿ ಇನ್ನೊಬ್ಬರು ಸಮಾಧಾನದಿಂದ ಇರಕೂಡ್ದ, ಇನ್ನೊಬ್ಬರು ಸಂತೋಷದಿಂದ ಇರಕೂಡದ, ಇನ್ನೊಬ್ಬರು ನೆಮ್ಮದಿಯಾಗಿ ಇರಕೂಡದ? ನಿಮ್ಮ ಸುಖದಗೋಸ್ಕರ, ನಿಮ್ಮ ಸಂತೋಷದಗೋಸ್ಕರ